ಮಂಡ್ಯ ವಿಶ್ವವಿದ್ಯಾಲಯ ಹಾಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಪ್ರಚಾರ ಸಭಾ ಆಶ್ರಯದಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ ಮತ್ತು ಆತ್ಮಬೋಧೆ ವಿಚಾರಗೋಷ್ಠಿ ಹಾಗೂ ಯತೀಂದ್ರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಪ್ರಜಾವಾಣಿ ಪತ್ರಿಕೆ ಪ್ರಧಾನ ಸಂಪಾದಕ ರವೀಂದ್ರ ಭಟ್ ಅವರು ಕರ್ನಾಟಕ ಸರ್ಕಾರದ ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಂ.ಆರ್. ಶ್ರೀನಿವಾಸಮೂರ್ತಿ ಅವರಿಗೆ ಯತೀಂದ್ರ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಇವರ ಒಂದು ಪರಿಚಯವನ್ನು ಈಗ ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಎಂ.ಆರ್. ಶ್ರೀನಿವಾಸಮೂರ್ತಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಉತ್ತಮ ಆಡಳಿತಗಾರರಾಗಿ ನಂತರ ಮಾತನಾಡಿದ ಅವರು, ಇತ್ತೀಚೆಗೆ ರಾಮ ಮಂದಿರ ನಿರ್ಮಾಣವಾಗಿದ್ದು ರಾಜ್ಯದಿಂದ ಸಾವಿರಾರು ಮಂದಿ ಅಯೋಧ್ಯೆಗೆ ಹೋಗುತ್ತಿದ್ದಾರೆ. ನನಗೂ ಕೂಡ ಹೋಗಲು ಆಹ್ವಾನ ನೀಡಲಾಗಿತ್ತು, ಆದರೆ ನಾನು ಹೋಗಲಿಲ್ಲ ಎಂದರು. ನಾನು ಅಯೋಧ್ಯೆಗೆ ಹೋಗದಿರುವುದೇ ಒಳ್ಳೆಯದಾಯಿತು, ಯಾಕೆಂದರೆ ರಾಮ ಮಂದಿರ ಮನುಷ್ಯ ನಿರ್ಮಾಣ ಮಾಡಿದ್ದಾನೆ. ಆದರೆ ಕೈವಾರದಲ್ಲಿರುವ ಆದಿನಾರಾಯಣನನ್ನು ಶ್ರೀರಾಮಚಂದ್ರನೇ ಪೂಜೆ ಮಾಡುತ್ತಿದ್ದ. ಹಾಗಾಗಿ ಕೈವಾರಕ್ಕೆ ಹೋಗಿ ನಂತರ ಅಯೋಧ್ಯೆಗೆ ಹೋಗುವ ಬಗ್ಗೆ ಜ್ಞಾನೋದಯವಾಯಿತು ಎಂದರು. ಕರ್ನಾಟಕದಿಂದಲೂ ಸಾವಿರಾರು ಜನ, ಲಕ್ಷಾಂತರ ಜನ ಅಯೋಧ್ಯೆಗೆ ಭೇಟಿ ನೀಡ್ತಾ ಇದ್ದಾರೆ. ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ನಾನು ಕೂಡ ಆಹ್ವಾನಿತನಾಗಿದ್ದೆ, ಆದರೆ ಹೋಗಿರಲಿಲ್ಲ. ಹೋಗದೆ ಇದಕ್ಕೆ ಒಳ್ಳೇದಾಯ್ತು ಅಂತ ಈಗ ಗೊತ್ತಾಯ್ತು ನನಗೆ. ಯಾಕೆ ಅಂತಂದರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರ ಮನುಷ್ಯರು ನಿರ್ಮಾಣ ಮಾಡಿದ್ದು. ಆದರೆ ಕೈವಾರದಲ್ಲಿರುವ ಆದಿನಾರಾಯಣನನ್ನ ಶ್ರೀ ರಾಮಚಂದ್ರನೇ ಪೂಜೆ ಮಾಡಿದ್ದ ಅಂತ ಐತಿಹ್ಯ ಹೇಳ್ತದೆ. ಹಾಗಾಗಿ ಮೊದಲು ನಾವು ಅಯೋಧ್ಯೆಗೆ ಹೋಗೋಕ್ಕಿಂತ ಮುಂಚೆ ಕೈವಾರಕ್ಕೆ ಹೋಗಿ ಆದಿನಾರಾಯಣನ, ಅಮರನಾರಾಯಣನನ್ನ ಭೇಟಿ ಮಾಡಬೇಕು ಅನ್ನುವ ಜ್ಞಾನೋದಯ ನನಗೆ ಆಯಿತು. ಈ ಕಾರ್ಯಕ್ರಮಕ್ಕೆ ಬರದೆ ಹೋಗಿದ್ರೆ ಅದು ಆಗ್ತಿರ್ಲಿಲ್ಲ. ಎಂ.ಆರ್. ಶ್ರೀನಿವಾಸಮೂರ್ತಿ ಅವರನ್ನ ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದು ಇವತ್ತೇ. ಆದರೆ ಅವರ ಕೆಲಸಗಳ, ಅವರ ಕಾರ್ಯವೈಖರಿಗಳೆಲ್ಲ ನನಗೆ ಗೊತ್ತು, ಯಾಕೆಂದರೆ ನಾನು ಒಬ್ಬ ಪತ್ರಕರ್ತ. ಹಾಗಾಗಿ ನನಗೆ ಯಾವ್ಯಾವ ರಾಜಕಾರಣಿಗಳು, ಯಾವ್ಯಾವ ಅಧಿಕಾರಿಗಳು ಏನೆಲ್ಲ ಕೆಲಸ ಮಾಡ್ತಾರೆ, ಮಾಡಬಾರದನ್ನು ಮಾಡ್ತಾರೆ, ಮಾಡಬೇಕಾದ್ದನ್ನು ಮಾಡ್ತಾರೆ, ಅವೆಲ್ಲವೂ ಗೊತ್ತಾಗ್ತಾ ಇದೆ. ತಿಳ್ಕೋಬೇಕಾಗಿತ್ತು ನನ್ನ ಧರ್ಮ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎಂ.ಆರ್. ಶ್ರೀನಿವಾಸಮೂರ್ತಿ, ಈ ಹಿಂದೆ PUC ವ್ಯಾಸಂಗ ಮಾಡಲು ಕೋಲಾರದಿಂದ ಬೆಂಗಳೂರಿಗೆ ಬರಬೇಕಿತ್ತು. ನಾನು ಆ ಸಂದರ್ಭದಲ್ಲಿ ವ್ಯಾಸಂಗ ಬಿಟ್ಟು ತಂದೆಯ ಜೊತೆ ಕೃಷಿ ಕೆಲಸ ಮಾಡುತ್ತಿದ್ದೆ. ಆದರೆ ತಂದೆಯ ಒತ್ತಾಯದ ಮೇರೆಗೆ ಮತ್ತೆ ಬೆಂಗಳೂರಿಗೆ ಬರಬೇಕಾಯಿತು. ಅನಂತರ ಖಾಸಗಿಯಾಗಿ ಪದವಿ ಪರೀಕ್ಷೆ ಬರೆದು ನಂತರ MA ಪದವಿಯನ್ನು ಪ್ರಥಮ ರ್ಯಾಂಕ್ ಪಡೆದು ತೇರ್ಗಡೆಯಾದೆ. ಅನಂತರ IAS ಪರೀಕ್ಷೆಯನ್ನು ಬರೆದು ತೇರ್ಗಡೆಯಾದೆ ಎಂದು ತಿಳಿಸಿದರಲ್ಲದೆ, ಎಲ್ಲರಿಗೂ ಅವಕಾಶ ಸಿಗುತ್ತದೆ, ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದರು. ನಾನು ಈಗ ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿ 14 ವರ್ಷ ಆಗಿದೆ. 14 ವರ್ಷ ನಿವೃತ್ತ ಅಧಿಕಾರಿಗೆ ಗುರುತಿಸಿ ಯಾರಾದರೂ ಪ್ರಶಸ್ತಿ ಕೊಡ್ತಾರಂದರೆ ಅದೊಂದು ಸ್ವಲ್ಪ ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಷಯ. ಆದರೂ ಸಹ ಇದರಲ್ಲಿ ಬಹುಶಃ ನಮ್ಮ ಧರ್ಮಾಧಿಕಾರಿಗಳ ಕೈವಾಡವು ಸ್ವಲ್ಪ ಇರ್ಬೋದು ಅನ್ನೋದು ಇವತ್ತು ಪ್ರಕಟ ಮಾಡಿದ್ದಾರೆ ಅವರೇನೆ. ಅವರಿಗೂ ಸಹ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ನನಗೆ ಈ ಪ್ರಶಸ್ತಿಯನ್ನು ಪಡೆಯಲು ಅರ್ಹತೆ ಇದೆಯೇ ಇಲ್ಲವೇ ಅನ್ನೋ ಬಗ್ಗೆ ನಾನು ಮಾತಾಡೋದು ಸೂಕ್ತವಲ್ಲ. ಆದರೆ ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ, ಏನು ಬರ್ತಿದ್ದಾರೆ ಅಥವಾ ಹೇಳಿದ್ದಾರೆ ಅದರ ಬಗ್ಗೆ ಒಂದೆರಡು ವಿಷಯ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದಾಗಿದ್ದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿದವರು ನಾನು. ಆ ಕಾಲದಲ್ಲಿ PUC ಓದಬೇಕಂದ್ರೂ ಬೆಂಗಳೂರಿಗೆ ಬರಬೇಕಾಗಿತ್ತು. ಅಲ್ಲಿ ಎಲ್ಲಿಯೂ PUC ವಿದ್ಯಾಭ್ಯಾಸ ಸಿಗ್ತಕ್ಕಂಥ ಅವಕಾಶ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಹಲವಾರು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪುಟ್ಟರಾಜು ಮಾತನಾಡಿ, ರಾಮಯ್ಯ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗವನ್ನು ಹಾಕಿಕೊಡಲಾಗುತ್ತಿದೆ. ಮಠಾಧೀಶರು ಸೇರಿದಂತೆ ವಿವಿಧ ಸಂಸ್ಥೆಗಳು ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವುದರಿಂದ ನಮ್ಮ ದೇಶ ಸುಭಿಕ್ಷವಾಗಿದೆ ಎಂದರು. ನನಗೆ ನಾನು 84ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದು.
ಮುಗಿಸಿದ ತಕ್ಷಣ ಎಲ್ಲ ನನ್ನ ಸ್ನೇಹಿತರು ಹೇಳ್ತಿದ್ದು ಅವರು ರಾಮಯ್ಯದಲ್ಲಿ ಟೀಚರ್ ಆಗಿದ್ದೀವಿ ಅಂತ, MS ರಾಮಯ್ಯ MSRIT ಅಂತೇಳಿ. ಸುಮಾರು ವರ್ಷಗಳಾದಮೇಲೆ ರಿಟೈರ್ಡ್ ಆದರು. ಏನಪ್ಪ ವಾಟ್ ಇಸ್ ದ ಟೇಕ್ ಅವೇ ಫ್ರಮ್ MS ರಾಮಯ್ಯ ಅಂತೇಳಿ, ಒಂದು 7-8 ವರ್ಷದಿಂದ 30-35 ವರ್ಷ ಎಲ್ಲೂ ಹೋಗ್ತೀರಾ, MS ರಾಮಯ್ಯಗೆ ಸೇರಿದವರು ಅಲ್ಲೇ ಸೇವೆ ಸಲ್ಲಿಸಿ ರಿಟೈರ್ಡ್ ಆದರು ಅಂತ ಒಂದು ವಿಚಾರ ಬರ್ತಿತ್ತು ನನಗೆ. ನನಗೆ ಭಾಳ ಖುಷಿ ಆಯಿತು, ಎಷ್ಟು ಲಾಯರ್ ಆಗಿದ್ದಾರೆ ಅಂತೇಳಿ. ಅವರು ನಮ್ಮ ಲಾಯರ್ಗಿಂತ ಹೆಚ್ಚಾಗಿ ಆ ಸಂಸ್ಥೆಯ ಫಿಲಾಂಥ್ರೋಪಿಕ್ ಏನೋ ಆ್ಯಕ್ಟಿವಿಟೀಸ್ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದ್ರು. ಏನಪ್ಪ ಅಂತಂದರೆ ಸೇರ್ಕೊಂಡ ತಕ್ಷಣ ಎಲ್ಲರಿಗೂ ಒಂದೊಂದು ಸೈಟ್ ಕೊಟ್ಬಿಡ್ತಿದ್ರು, ಮುಂದೆ ಮನೆ ಕಟ್ಕೊಳ್ಳಿ ನೀವು ಅಂತೇಳಿ. ಬೆಂಗಳೂರಂತಹ ಪ್ರತಿಷ್ಠಿತ ಜಾಗದಲ್ಲಿ ಆಗಿನ ಕಾಲದಲ್ಲಿ ಒಂದು ಸೈಟ್ ಕೊಡಿಸಿ ಅವರ ಟೀಚರ್ಸ್ನ ತಮ್ಮ ಮಕ್ಕಳಿಗೆ ಇಟ್ಕೊಂಡಿದ್ದು ನೋಡಿದ್ರೆ ಇವತ್ತು ನನಗೆ. ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿ MR ಜಯರಾಮ್, ವಿಶೇಷ ಭೂ ಸ್ವಾಧೀನಾಧಿಕಾರಿ ಶೋಭಿತಾ, ಮುಖ್ಯ ಇಂಜಿನಿಯರ್ KT ರವಿಕುಮಾರ್, ಲೆಕ್ಕ ಪರಿಶೋಧಕ ಸುರೇಂದ್ರ ಹೆಗಡೆ, HA ವೆಂಕಟೇಶ್, HR ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಕೊನೆಯಲ್ಲಿ